ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಎಲ್ಲಿ ಹೊಟ್ಟಿದ್ದೀನಿ ರೆಡಿಯಾಗಿ ಅಂತಂದರೆ ಮತ್ತೆ ಬೆಂಗಳೂರಿಗೆ ಹೊಟ್ಟಿದ್ದೀನಿ. ಸೊ ನಾನು ಬೆಂಗಳೂರಿಗೆ ಹೋಗ್ತಿದ್ದೀನಿ. ನಾನು ಹೋಗೋದಕ್ಕೆ ಇಷ್ಟ 50-50 ಇದ್ದೀನಿ. ನಮ್ಮ ಅಣ್ಣನ ಕೇಳೋಣ ಏನು ಹೇಳ್ತಾರೆ, ನಾನು ಹೋಗೋದು ಸರಿನಾ ಬೇಡವಾ ಅಂತ. ಹಂಗೆ ನಮ್ಮ ಅಮ್ಮನೂ ಕೂಡ ಕೇಳೋಣ. ಓಕೆನಾ ಬ್ರದರು? ಬೆಂಗಳೂರು ಹೆಂಗಪ್ಪ? ಬೆಂಗಳೂರಿಗೆ ಹೋಗ್ಬೇಕಾ ನಾನು? ನೋಡಿ ಯೋಚನೆ ಮಾಡಿ ಏನು ಮಾಡ್ತೀನಿ ಇಲ್ಲ ಬಿಡು. ಮಮ್ಮಿ ನೋಡು, ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ ನಾನು? ಹೋಗ್ಬೇಕು. ಏನಕ್ಕೆ ಹೋಗ್ಬೇಕು ಬೆಂಗಳೂರಿಗೆ? ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ಬೇಕೆ? ಇನ್ನೇನು ಇಲ್ಲೂ ಮಾಡ್ಬೋದಲ್ವ ಕೆಲಸನ? ಇದು ಹಳ್ಳಿಲೇ ನಿಮ್ದಾಗಿರ್ಬೋದಪ್ಪ. ಚೆನ್ನಾಗಿ ಒಣಗೋಯ್ತೆ ಬಿಸಿಲಲ್ಲಿ. ಆಲ್ರೆಡಿ ಕರಿಯ ಇದ್ದೀನಿ ನಾನು ಮಮ್ಮಿ. ಹಳ್ಳಿಲಿ ಚೆನ್ನಾಗಿ ಒಣಗ್ಬಿಡ್ತೀವಿ. ಸಿಟಿಲಿದ್ರೆ ನೆಮ್ಮದಿ ಇಲ್ಲ, ಹಳ್ಳಿಲಿದ್ರೆ ನೆಮ್ಮದಿ ಇದೆ. ಬಟ್ ಸಿಟಿಲಿದ್ರೆ ಬೆಳಗಾಯ್ತೀನಿ, ಹಳ್ಳಿಲಿದ್ರೆ ಅಂತ ಕರ್ಗೈತೀನಿ ಅಂತ ಹೇಳೋದು. ಕಲರ್ ಯಾರಿಗಬೇಕು? ದುಡ್ಡು ತಾನೇ ಬೇಕಾಗಿರೋದು ಎಲ್ರಿಗೂ. ಅದು ನಿಜ ತಾನೆ. ಇವಾಗ ನಾನು ಬೆಂಗಳೂರಿಗೆ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ನಾನು ಹಂಗೆ ಅನ್ಕೊಂಡಿರೋದು, ವಾಪಸ್ ಬರಬೇಕು ನಾನು ಅಂತ. ಕೆಲಸ ಸರಿ ಆಯಿತು. ನನಗೆ ಕೆಲಸ ಇಂಟ್ರೆಸ್ಟೇ ಬರ್ತಲ್ಲ. ನಾನು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನ ಒಪಿನಿಯನ್ ಏನು ಮಾಡಿದೆ? ನೀನು ಇಷ್ಟ ಏನು ಬರ್ತದೆ ಅದು ಮಾಡಗಪ್ಪ. ನೋಡಿ, ಈ ಥರದ ಎಲ್ಲರೂ ಸಿಗ್ತಾರೆ ನಿಮಗೆ, ನೀನು ಇಷ್ಟ ಬಂದು ಮಾಡು ಅಂತ ಯಾರಾದರೂ ಅಂತಾರ. ಸೊ ಅಂಥವ್ರನ್ನ ಟ್ಯಾಗ್ ಮಾಡಿ, ಅಂತ ಒಳ್ಳೆ ತಾಯಿನ ನೀವೆಲ್ಲ ಟ್ಯಾಗ್ ಮಾಡಬೇಕು. ಓಕೆನಾ? ಸೊ ನಾನು ಇವಾಗ ಬೆಂಗಳೂರಿಗೆ ಹೊಟ್ಟಿದ್ದೀನಿ. ಹೋಗಬೇಕಾದ್ರೆ ಸೊ ಆಲ್ರೆಡಿ ಟೈಮ್ ಆಗಿದೆ, ಟ್ರೈನ್ ಬರುತ್ತೆ. ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂದವೇ ನಾವೇನೇನು ಮಾಡ್ತೀನಿ ಅಂತ. ಓಕೆ, ಲೆಟ್ಸ್ ಗೋ. ಓಕೆನಾ? ಸೊ ಏನು ಗೊತ್ತಾ ಗುರು, ಈಗ ನಾವು ಸಿಟಿ ಬಿಟ್ಟು ಊರಿಗೆ ಬಂದಿರ್ತೀವಿ ಸಮ್ಟೈಮ್ಸಲ್ಲಿ. ಅವಾಗ ನಮ್ಮ ಅಪ್ಪ ಅಮ್ಮನ ನೋಡಬೇಕು, ಅಣ್ಣ ನೋಡಬೇಕು, ತಮ್ಮನ ನೋಡಬೇಕು, ಫ್ರೆಂಡ್ಸ್ನ ನೋಡಬೇಕು ಅಂತ ಬಂದು ರಿಟರ್ನ್ ಹೋಗ್ಬೇಕಾದ್ರೆ ಆಗುತ್ತಲ್ಲ ಫೀಲು, ಹೋಗೋದಕ್ಕೆ ಆಗಲ್ಲ. 50-50 ಕೆಲಸ ಬೇಕಾ, ಹೋಗ್ಬೇಕಾ, ಏನೇನೋ ತಲೆಯಲ್ಲಿ ಯೋಚನೆ ಬಂದ್ಬಿಡುತ್ತೆ. ಇನ್ನು ಹೋಗೋದಕ್ಕೆ ಮನಸ್ಸೇ ಬರಲ್ಲ ಎಲ್ಲರನ್ನೂ ಬಿಟ್ಟು. ಬಟ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಮೇಲೆ ದುಡಿಲೇಬೇಕು. ಕಷ್ಟ ಕಾಮನ್ ಎಲ್ರಿಗೂ ಇದೇ ಇರುತ್ತೆ. ಬಟ್ ದುಡಿಲೇಬೇಕು, ಅವಶ್ಯಕವಾಗಿ ನಾವು ದುಡಿಲೇಬೇಕು. ಆಪ್ಷನ್ನೇ ಇಲ್ಲ ನಮಗೆ. ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಸ್ಯಾಕ್ರಿಫೈಸ್ ಕೂಡ ಮಾಡಬೇಕಾಗುತ್ತೆ. ಜಾಗ ಮಾಡಿಕೊಂಡು ಸೊ ನಗ್ನಾಗ್ತಾ ಹೋಗ್ಬೇಕಾಗುತ್ತೆ. ಬಟ್ ನಾನು ಹಂಗೆ ಮಾಡಲ್ಲ ಗುರು. ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ. ಡಿಫ್ರೆಂಟಾಗಿ ಅಂದರೆ ಮೇ ಬಿ ನನಗಂತೂ ಹೋಗೋದಕ್ಕೆ ಒಂಚೂರು ಇಷ್ಟ ಆಗ್ತಾಯಿಲ್ಲ. ನೋಡೋಣ ಏನು ಮಾಡ್ತೀನಿ ನಾನು ಅಂತ. ನಿಮಗೆ ಸಂಜೆ ಅಷ್ಟರಲ್ಲಿ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಅಂತ. ಸೊ ಐ ವಿಲ್ ಶೋ ಯು. ನಾನು ನಿಮಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಟೇಕ್ ಕೇರ್ ಮಮ್ಮಿ. ಓಕೆ, ಬಾಯ್. ಮತ್ತೆ ಸಂಜೆಗೆ ಬರ್ತೀನಿ. ಹಾಯ್ ಹಲೋ. ನಾವು ಇವಾಗ ತಾನೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಮತ್ತೆ ಬೆಂಗಳೂರಿನ ಕಡೆಗೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ನೀವು ಕೂತ್ಕೊಳ್ಳೋಣ. ರೆಡಿ. ಬಾಯ್ ಮಾಡೋ. ಬಾಯ್. ಏನು ಗೊತ್ತಾ, ಫೈನಲಿ ನಾನು ಮತ್ತು ನಮ್ಮ ಬ್ರದರು ಕೂಡ ಇಬ್ಬರು ಕೂಡ ಒಟ್ಟಿಗೆ ಹೊರಡ್ತಾಯಿದ್ದೀವಿ. ಹೊರಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಬೇಜಾರು ಕೂಡ ಇತ್ತು, ಇಲ್ಲಿಂದ ಹೋಗ್ಬೇಕಾ ಅಂತ. ಬಟ್ ಮುಂದೆ ಗೊತ್ತಾಗುತ್ತೆ ನಾನು ಬೆಂಗಳೂರಿಗೆ ಏನು ಮಾಡ್ತೀನಿ ಅಂತ. ಓಕೆನಾ? ಅಷ್ಟರಲ್ಲಿ ನಮ್ಮ ಬ್ರದರು ಸ್ವಲ್ಪ ಸ್ಮೈಲ್ ಕೊಡೋಕ್ಕೆ ನಾಚ್ಕೋತಾಯಿದ್ರು. ಅವ್ರನ್ನ ಸ್ವಲ್ಪ ರೇಗಿಸ್ಕೊಂಡು ಸೊ ಅಷ್ಟರಲ್ಲಿ ನಾವು ಮದ್ದೂರನ್ನ ತಲುಪಿದ್ವಿ. ಮದ್ದೂರಿಗೆ ಹೋಗ್ತಿದ್ದಂಗೆ ಅವರು ಒಂದು ಟೀನ ಕುಡಿಬೇಕು ಅಂತ ಕೂಡ ಹೇಳಿದ್ರು. ನಾವಿಬ್ಬರು ಅಲ್ಲಿಂದ ಟೀನ ಕುಡ್ಕೊಂಡು ಹೋಗ್ತೀವಿ. ಸೊ ಹೋಗ್ಬೇಕಾದ್ರೆ ನಮ್ಮ ಮದ್ದೂರಲ್ಲಿ ಏನು ಫೇಮಸ್ ಅಂತಂದರೆ ಈ ಉಪ್ಪಿನ ಸತ್ಯಾಗ್ರಹ. ಈ ಉಪ್ಪಿನ ಸತ್ಯಾಗ್ರಹನ ಮಹಾತ್ಮ ಗಾಂಧಿಯವರು ಕೂಡ ಬಂದ್ಬಿಟ್ಟು ಇಲ್ಲೊಂದು ಸತ್ಯಾಗ್ರಹನ ಮಾಡಿರ್ತಾರೆ. ಜೊತೆಗೆ ಇದು ಎಲ್ಲಿದೆ ಅಂತಂದರೆ ಶಿವಪುರ ಸತ್ಯಾಗ್ರಹ ಶಿವಪುರದಲ್ಲಿದೆ. ಇದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಜೊತೆಗೆ ಏನು ಗೊತ್ತಾ, ಈ ಒಂದು ಮದ್ದೂರೊಡೆ ತುಂಬ ಫೇಮಸ್ಸು ಅಲ್ವಾ? ಸೊ ಆಗೇನು ಇದ್ದೇ ಬೇರೆ ಒಂದು ಮಳೆ ಬೇರೆ ಬಂದಿತ್ತು. ಮಳೆ ಬಂದು ರೋಡ್ ಬೇರೆ ಪಚಿತಿಯಾಗಿತ್ತು. ಸೊ ಈ ಮಳೆ ಬರೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಪಚಿತಿಯಾದಾಗಲೇ ಬೇಜಾರಾಗೋದು ಓಡಾಡೋದಕ್ಕೆ. ಸೊ ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಈ ಒಂದು ಎನ್ವಿರಾನ್ಮೆಂಟನ್ನು ನೋಡಿದ್ರೆ, ನಮ್ಮ ಹಳ್ಳಿ ವಾತಾವರಣಗಳನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಒಳ್ಳೆ ಗಾಳಿ ಸಿಗುತ್ತೆ. ಸೊ ಇಬ್ಬರು ಕೂಡ ನಾವು ಅದನ್ನು ಚರ್ಚೆ ಮಾಡ್ಕೊಂಡು ಬರೋ ಅಷ್ಟರಲ್ಲೇ ಬೇಗನೆ ಬಂದ್ಬಿಟ್ವಿ ಇಲ್ಲಿಗೆ ಮದ್ದೂರು ಸ್ಟೇಷನ್ಗೆ. ಸೊ ಅಲ್ಲಿಂದ ಅವರು ನಮ್ಮ ಬ್ರದರು ಏನು ಮಾಡಿದ್ರು, ಪಾರ್ಕಿಂಗ್ ಹಾಕೋದಕ್ಕೆ ಗಾಡಿ ತೊಗೊಂಡು ಹೋದರು. ನಾನು ಅಷ್ಟರಲ್ಲಿ ಬೇಗ ಬಂದು ಕೌಂಟ್ರ್ ಬಂದು ಟಿಕೆಟ್ ತೊಗೊಂಡು ಸೊ ಟ್ರೈನ್ ಬರ್ತಾಯಿದೆ ಅಂದ್ವಿ ಅಂದ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡೆ. ಸೊ ನಾವು ಇವಾಗ ಫೈನಲಿ ಮದ್ದೂರು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ, ನಾವು ಮತ್ತು ನಮ್ಮ ಬ್ರದರು. ಇವ್ರು ಇವಾಗ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿಗೆ ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಸಂಜೆ ರಿಟರ್ನು ಮನೆಗೆ ಬರ್ತಾರೆ. ಸೊ ಈಗ ಅವ್ರ ಒಪಿನಿಯನ್ ಕೇಳೋಣ.
ಈ ಕೆಲ್ಸಕ್ಕೆ ಹೋಗ್ತಿದ್ರಲ್ವಾ ಅವ್ರು ನಾಚ್ಕೋತಾರೆ ಮಾತಾಡೋದಕ್ಕಲ್ವಾ ನಾಚ್ಕೋರ ಗುರು ಮಾತಾಡೋದಕ್ಕೆ ನಿಂಗೆ ಹೇಳ್ಗುರು ಈಗ ಕೆಲ್ಸಕ್ಕೆ ಹೋಗ್ತೀವಿ ಸಂಜೆ ಎಷ್ಟು ಗಂಟೆ ಬರೋದು ಇಲ್ಲ ಗುರು ಅವ್ರು ನಾಚ್ಕೋತವ್ರೆ ಎಲ್ಲ ಬಿಡು ನೆಕ್ಸ್ಟ್ ಟೈಮ್ ಮಾತಾಡ್ಸೋಣ ಅವರು ನಾವು. ಆಮೇಲೆ ಏನಾಯ್ತು ಗೊತ್ತಾ, ಟಿಕೆಟ್ ತೊಗೊಂಡು ಬಂದ್ವಿ, ಸಡನ್ನಾಗಿ ಟ್ರೈನು ಕೂಡ ಬಂದೇ ಬಿಡ್ತು. ಬಂದ ತಕ್ಷಣ ಇನ್ನು ನಾನು ಅಲ್ಲಿ ಕೆಳಗಡೆ ಇಳಿದು ಓಡ್ತೀನಿ, ಆಪೋಸಿಟ್ ಬೇರೆ ಗುರು ಶಾಕೇ ಆಗೋಯ್ತು, ಅಲ್ಲೊಂದು ಟ್ರೈನ್ ಬರ್ತೈತೆ. ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಭಯ ಆಯಿತು, ಗಾಬರಿ ಆದೆ. ಇರಲಿ ಬಿಡು ಅಂತ ಅಂದ್ಕೊಬಿಟ್ಟು ಸೈಡಿಗೆ ಹತ್ಕೊಂಡೆ. ಅಷ್ಟರಲ್ಲಿ ಹೋಗಿ ಸೀಟ್ ಸಿಕ್ತು, ಮೇಲ್ಗಡೆ ಇಬ್ಬರು ಕುತ್ಕೊಂಡಿದ್ದಂಗೆ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಬ್ರದರ್. ಯಾಕೆಂದರೆ ನಾನು ಫೋನ್ ಇಟ್ಕೊಂಡ ತಕ್ಷಣ ಸ್ಮೈಲ್ ಮೇಲೆ ಸ್ಮೈಲ್ ಮಾಡ್ತಾರೆ, ಮಾತಾಡು ಬ್ರೋ ಅಂದ್ರೆ ಮಾತೇ ಆಡಲ್ಲ ಅಂತಾರೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ನೋಡ್ತೀನಿ ಫೋನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಫೋನ್ ಅಂತೂ ಬಿಡೋದೇ ಇಲ್ಲ, ಬರೀ ಯಾವಾಗ ನೋಡು ಬರೀ ಫೋನ್ ನೋಡು ಇದ್ದೇ ಹತ್ತು ಕೂತ್ಕೊಂಡ್ರು ಸಾಕು, ಇನ್ನು ಫೋನಲ್ಲೇ ಮುಳುಗೋಗ್ತಾರೆ. ನನಗೆ ಬೇರೆ ನಾನು ಫೋನ್ ಯೂಸ್ ಮಾಡೋಣ ಅಂದರೆ ನೆಟ್ವರ್ಕೇ ಸಿಗ್ತಾಯಿಲ್ಲ. ನನಗೆ ಸಖತ್ ಬೇಜಾರಾಯ್ತದೆ. ಏನು ಗುರು ಮಾಡೋದು, ಸೈಕ್ ಆಗುತ್ತೆ ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ಇರಲಿ ಬಿಡೋ, ಇರೋ ಸಾಂಗ್ನಾದ್ರೂ ಕೇಳೋಣ ಅಂದ್ಬಿಟ್ಟು ಸಾಂಗ್ ಹಾಕೊಂಡು ಆರಾಮಾಗಿ ಕೇಳ್ತಾಯಿದ್ದೆ. ಒಂಥರ ಚೆನ್ನಾಗಿತ್ತು ಸಾಂಗ್ಸು. ಆ ಎನ್ವಿರಾನ್ಮೆಂಟ್ಗೆ, ಟ್ರೈನ್ ಹೋಗೋದಕ್ಕೆ ಒಂಥರ ಚೆನ್ನಾಗಿತ್ತು. ಈ ಥರ ಯಾರು ಫೀಲ್ ಮಾಡಿದ್ದಾರೆ ಅವ್ರನ್ನೂ ಕೂಡ ಈ ಒಂದು ವಿಡಿಯೋ ನೋಡ್ತಾ ಇರೋರು ಟ್ಯಾಗ್ ಮಾಡಿ, ಓಕೆನಾ. ನಾನು ಸಾಂಗ್ ಕೇಳಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಮೆಜೆಸ್ಟಿಕ್ ಕೂಡ ಬಂದ್ಬಿಡ್ತು. ನಮ್ಮ ಬ್ರದರು ಕೆಂಗೇರಿಲೇ ಹೇಳ್ಕೊಂಡು ಹೊಂಟೋದ್ರು. ಸೊ ನಮ್ಮ ಫ್ರೆಂಡು ನನಗೋಸ್ಕರ ಮೆಜೆಸ್ಟಿಕಲ್ಲಿ ವೆಯ್ಟ್ ಮಾಡ್ತಾ ಇದ್ದ. ಫೋನ್ ಮಾಡಿದೆ, ನಾನು ಬೇರೆ 4ನೇ ಬೋಗಿಲಿದ್ದೀನಿ, ಅವ್ನು 9ನೇ ಬೋಗಿಲಿದ್ದೀನಿ ಅಂತ ಹೇಳ್ದ. ಸೊ ಅವನ್ನ ಹುಡ್ಕೊಂಡು ನಾನು ಅದೇ ನೋಡ್ತಿದ್ದಂಗೆ ಶಿಷ್ಯ ಫುಲ್ಲು ಸ್ಮೈಲು. ನಾನು ಏನು ಮಾಡ್ತಿದ್ದೀನಪ್ಪ, ನನ್ನ ಮಗ ಫೋನ್ ಯಾಕೆ ಹಿಡ್ಕೊಂಬತ್ತವನೇ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಹೇಳಿದೆ, ಲೇ ಲಾಗ್ ಮಾಡ್ತಿದ್ದೀನಿ ಕಣ, ಒಂದು ಸ್ಮೈಲ್ನ ಕೊಡೋ, ಹಾಯ್ ಹೇಳೋ ಅಂತಂದೆ. ಸರಿ ಮಗ ಅಂತ ಅವನು ಹೇಳ್ದ. ಸೊ ಅಲ್ಲಿಂದ ಇಬ್ಬರು ಕೂಡ ಜೊತೆಲಿ ಬ್ಯಾಗ್ ತಗೊಂಡು. ಸೊ ಏನು ಗೊತ್ತಾ, ಇವಾಗ ನಾವು ನಮ್ಮೂರನ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀವಿ. ನೋಡಿ ನಮ್ಮ ಪಾಡು, ಬ್ಯಾಗ್ನ ಯಾವ ಲೆವೆಲ್ಗೆ ಹೊತ್ಕೊಂಡು ಈ ಥರ ಸಾಯ್ಕೊಂಡು ಬರಬೇಕು ಇಲ್ಲಿ ತನಕ. ಏನಕ್ಕೋಸ್ಕರ ಎಜುಕೇಷನ್ ಮಾಡಿರ್ತೀವಿ, ಓದಿರ್ತೀವಿ, ಬಟ್ ಪರ್ಫೆಕ್ಟ್ ಇರೋ ಜಾಬ್ ಸಿಕ್ಕಿರೋದಾಗ ಈ ಥರ ಬಾಳ್ ನಮಗೆ ಇದು ಬೇಕು. ಮತ್ತೆ ನಿಮಗೆ ಬೇಕು ಏನಕ್ಕೆ ಅಂದರೆ ಮನೆಯವ್ರು ಎಕಡೆ ತನಕ ಹೊಡಿತಾರೆ, ಅದಕ್ಕೆ ಮಾಡಲೇಬೇಕು. ನಾನಂತೂ ಡಿಸೈಡ್ ಮಾಡಿದ್ದೀನಿ ಗುರು, ಮಾಡಬಾರ್ದು ಅಂತ. ಆದರೆ ನಮ್ಮ ಹುಡುಗ ಡಿಸೈಡ್ ಮಾಡೋನೇ ಮಾಡಬೇಕು ಅಂತ. ನಮ್ಮ ಮನೇಲಿ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ, ನೀನು ಏನು ಮಾಡ್ತೀಯ ಮಾಡು ಅಂತಾರೆ. ಬಟ್ ನಮ್ಮ ಹುಡುಗರು ಸಪೋರ್ಟಿವ್ ಇದ್ದಾರೆ, ಚಿಕ್ಕ ಮುಚ್ಕ ನೀನೇ ಮಾಡು ಅಂತ ಹೇಳ್ತಾರೆ ಅವನಿಗೆ. ಹಿಂದೆ ಮುಂದೆ ಆದರೆ ಹೀಗೆ ಆಗುತ್ತೆ. ಸೊ ಅಲ್ಲಿಂದ ನಾವು ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ಕಿಂದ ನಾವು 171G ಬಸ್ ಹತ್ಕೊಂಡು ಕೋರಮಂಗ್ಲ ಕಡೆ ಹೊರಟು. ಸೊ ನಮ್ಮಿಬ್ರಿಗೂ ಸೀಟ್ ಸಿಕ್ತು, ಆರಾಮಾಗಿ ಕೂತ್ಕೊಂಡು ಇಬ್ಬರು ಮಾತಾಡ್ಕೊಂಡು ಹೋದೋ. ಅವ್ನು ಸ್ವಲ್ಪ ನಿದ್ದೆ ಮಾಡಬೇಕು ಅಂತಿದ್ದ, ಅದ್ರ ಜೊತೆಗೆ ಊಟ ಬೇರೆ ಮಾಡಿರಲಿಲ್ಲ ಅವನು. ಇನ್ನು ನಡೆಯೋಕ್ಕಂದ್ರೆ ಸುಸ್ತಾಯ್ತದೆ ಅಂದ. ಅಷ್ಟರಲ್ಲಿ ಪಿ ಜಿ ಇದೆ, ಪಿ ಜಿ ಕರ್ಕೊಂಡು ಹೋಗ್ತೀನಿ ಬಾ, ಅಲ್ಲೋಗಿ ಊಟ ಮಾಡುವಂತೆ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ ಮಾತಾಡಿಕೊಂಡು. ಅವನು ಇನ್ನೇನು ಮಾಡ್ತಾನೆ, ಇರೋ ಬ್ಯಾಗ್ ಹೊತ್ಕೊಂಡು ಸುಸ್ತು ಪಡ್ತಾನೆ ನನ್ನ ಮಗ, ನಡ್ಕೊಂಡು ಬಾ ಅಂತಂದರೆ ಇರಲಿ ಬಿಡು ಅಂತ ಅವನು ಹಂಗೆ ಮಾತಾಡ್ಕೊಂಡು ಕಷ್ಟಪಟ್ಕೊಂಡು ಬಂದ. ಅಷ್ಟರಲ್ಲಿ ಪಿ ಜಿಗೆ ಬಂದರೆ ಶಾಕು. ಈಗ ನಾವು ಫೈನಲಿ ಎಲ್ಲಿಗೆ ಬಂದ್ವಿ ಅಂದರೆ ನಮ್ಮ ಪಿ ಜಿಗೆ ಬಂದಿದ್ದೀವಿ. ಇದೇ ನಮ್ಮ ಪಿ ಜಿ, ನಮ್ಮ ರೂಮ್ ಇದು. ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿದ್ದಾರೆ, ಬರೋದು ಲೇಟ್ ಆಗೋದು ಅಂತ ವೆಯ್ಟಿಂಗಲ್ಲಿದ್ದೀವಿ. ಇನ್ನೇನೋ ಬರ್ತಾರೆ, ಬಂದಮೇಲೆ ನಾವು ಒಳಗಡೆ ಹೋಗ್ತೀವಿ, ಓಕೆನಾ. ಇಲ್ಲಿಂದ ನನ್ನ ಬಟ್ಟೆ ಏನಿದೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನೋ ಕೆಲವೇ ಕ್ಷಣಗಳನ್ನು ಹೊರಡ್ತೀನಿ. ಸೊ ಇಷ್ಟು ದಿನ ನಮ್ಮ ಫ್ರೆಂಡ್ಸ್ಗಳ ಜೊತೆ ಇದ್ದೆ, ಅವ್ರ ಒಪಿನಿಯನ್ ಕೇಳೋಣ, ಏನಂತ ಫೀಲ್ ಮಾಡ್ತಾನೆ, ನನ್ನ ಮಗ ಅಳ್ತಾನ ಇಲ್ಲಾಂದರೆ ಹೋಗ ಬೋಡಿ ಮಗನೆ ಅಂತ ಅಂತಾನ, ಹೇಳಮ್ಮ. ಎಲ್ಲಾದರೂ ಇರಲಿ, ಅಷ್ಟರಲ್ಲಿ ಮಸ್ತ್ ಕೆಲಸ ಮಾಡ್ಕೊಂತ ಇರೋ, ಆಮೇಲೆ ಇಷ್ಟೇನಾ, ಅಷ್ಟೇ. ಬೇಸಿವ್ ಮತ್ತೆ ಒಂದ್ಸಲ ಮೀಟ್ ಮಾಡೋಣ. ಹಾಗೆ ನಮ್ಮ ಜಯಂಕರ್ ಕೂಡ ಇಲ್ಲೇ ಇದ್ದಾರೆ. ಜಯಂಕರ್ ಏನಂತ ಹೇಳ್ತಾರೆ. ಸೊ ಇಷ್ಟು ದಿನ ನಮ್ಮ ಜರ್ನಿ ಜೊತೆಲೇ ಇತ್ತು, ತುಂಬ ಚೆನ್ನಾಗಿತ್ತು. ಮಿಸ್ ಯು ಬರ್ತಾ ಇರು, ಅವಾಗ ಬರ್ತಾ ಇರ್ತೀನಿ. ಸೊ ಜೀವನವರು ಕೂಡ ಒಂದು ಯಾವ ಟೈಮಲ್ಲಿ ಬಂದರು ಅಂದರೆ ತುಂಬ ಶಾರ್ಟ್ ಟೈಮಲ್ಲಿ ಬಂದರು, ನಮಗೆ ಭೇಟಿ ಆದರು. ಬಟ್ ಅವ್ರನ್ನ ಶಾರ್ಟ್ ಟೈಮಲ್ಲೇ ನಾವು ಅವ್ರನ್ನ ಮಿಸ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಎಷ್ಟೇ ಆದರೂ ಹಾಸನ ಬಾಯ್ಸ್, ಯಾರ್ಯಾರು ಹಾಸನ ಬಾಯ್ಸ್ ಈ ವಿಡಿಯೋನ ನೋಡ್ತಾ ಇರ್ತಾರೆ ಅವ್ರನ್ನೆಲ್ಲ ಟ್ಯಾಗ್ ಮಾಡಿ. ಸೊ ಹಾಗೆ ಕಮೆಂಟ್ ಕೂಡ ಮಾಡಿ, ಓಕೆನಾ. ಸೊ ಓಕೆ, ಥ್ಯಾಂಕ್ ಯು. ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಇಷ್ಟೊಂದು ಬ್ಯಾಗಿತ್ತು, ಹೆಂಗಪ್ಪ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಇನ್ನೂ ನನ್ನ ದೋಸ್ತಿಗಳನ್ನ ಜೊತೆಲಿ ಕರ್ಕೊಂಡು ಹೊರಟೆ. ಬನ್ರಪ್ಪ, ಅಷ್ಟು ದೂರ ನನ್ನ ಡ್ರಾಪ್ ಮಾಡಿ, ಜಾಸ್ತಿ ಬ್ಯಾಗ್ಸ್ ಐತೆ, ಲಗೇಜು ಎತ್ಕೊಂಡು ಹೋಗೋದಕ್ಕಾಗಲ್ಲ ಮಗ ಅಂತಂದೆ. ಅವರು ಹೃದಯವಂತರು ನಮ್ಮ ಹಾಸನ ಬಾಯ್ಸು. ಸೊ ನನಗೋಸ್ಕರ ಅವರು ಕೂಡ ಬ್ಯಾಗ್ನ ಎತ್ಕೊಂಡ್ರು, ಇಬ್ಬರೂ ಜೊತೆಲೇ ಮಾತಾಡ್ಕೋತಾ ಬಂದರು. ಹರಟೆ ಎಲ್ಲ ಹೊಡ್ಕೋತಾ, ಮಗ ಇಷ್ಟು ದಿನ ಹೆಂಗೋ ಇದ್ದೋ ಚೆನ್ನಾಗಿತ್ತು. ಅವ್ರು ಬೇರೆ ಫೀಲ್ ಮಾಡ್ತಾಯಿದ್ರು, ಏನಾಗಲೇ ನನ್ನ ಮಗನೇ ಹೋಗಿ ಸಾಯ್ಕತ್ತಿಯಲ್ಲೇ ಊರಿಗೆ ಅಂತ. ಇನ್ನೊಬ್ಬ ನನ್ನ ಮಗ ಉತ್ತರ ಕರ್ನಾಟಕ ನನ್ನ ಮಗ ಬೈತಾನೆ ಇರ್ತಾನೆ ಯಾವಾಗ ನೋಡ್ರು. ಅವ್ರ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಸೊ ಫೈನಲಾಗಿ ನಾವು
ಬಸ್ ಸ್ಟಾಪಿಗೆ ಬಂದು ನಿಂತ್ಕೊಂಡ ತಕ್ಷಣ ಏನು ಬಸ್ ಬರುತ್ತಾ, ಸ್ವಲ್ಪ ಹೊತ್ತು ಬಸ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಹುಡುಗರು ಯಾವುದೋ ಇದು ಚರ್ಚೆ ಮಾಡ್ತಾಯಿದ್ರು, ಮಾತಾಡ್ಕೊಂಡು ನಗ್ತಾಯಿದ್ರು, ನಾನು ಸ್ವಲ್ಪ ರೇಗಿಸ್ತಾಯಿದ್ರು. ನನ್ನ ಮಗನೇ ನನ್ನ ಲಗೇಜ್ ನೋಡ್ತಿದ್ದಂಗೆ ನಮ್ಮ ಬ್ರದರ್ ಕಣ್ಣಲ್ಲಿ ಕಣ್ಣು ಇಟ್ಟು ಸ್ಮೈಲ್ನ ಮಾಡ್ತಾಯಿದ್ರು. ಅಯ್ಯೋ ಇಷ್ಟೆಲ್ಲ ಇದೆ ಹೆಂಗಪ್ಪ ಎತ್ಕೊಂಡು ಹೋಗೋದು ಅಂತ ಅನ್ನೋಷ್ಟರಲ್ಲಿ ಅವರು ಸಿಕ್ಕಿದ್ರಲ್ಲ, ನನಗೂ ಖುಷಿ ಆಯಿತು. ಜೊತೆಲಿ ಎತ್ಕೊಂಡು ಬೇಗನೆ ನಾವು ಮದ್ದೂರನ್ನ ರೀಚ್ ಆದ್ವಿ. ಸೊ ನಾವು 9:15 ಆಗಿತ್ತು ಟೈಮ್ ಆಲ್ರೆಡಿ. ಬೇಗ ಹೋಗೋಣ ಅಂತ ನಾವು ಮನೆ ಕಡೆ ಬಂದೆ. ಸರಿನಾ? ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.